ನಯಾಜ್ ಮತ್ತು ಸ್ವಾತಿ ವಿಚಾರಕ್ಕೆ ಸಂಬಂಧ ನೋಡಿ, ಒಂದು ಕಡೆ ಸೌಜನ್ಯ ಮತ್ತೊಂದು ಕಡೆ ಸ್ವಾತಿ, ಎಲ್ಲ ನಮ್ಮ ಹೆಣ್ಣು ಮಕ್ಕಳೇ. ಏನಿದು ಘಟನೆ? ಸ್ವಾತಿಯನ್ನ ಪ್ರೀತಿಸಿ ಕೈ ಕೊಟ್ಟಿದ್ದಂತೆ ಆರೋಪಿ ನಯಾಜ್. ಮೋಸ ಮಾಡಬೇಡ ಅಂತ ಕಾಡಿಬೇಡಿದ್ದ ಸ್ವಾತಿ. ಮತ್ತೂ ಬಹಳ ಕಿರಿಕಿರಿ ಆಗೋದು ಯಾವ ಗೊತ್ತಾ? ಈ ಹಿಂದೂ ಮುಸ್ಲಿಂ ವಿಚಾರಗಳು ಬಂದಾಗ ಅದು ರಾಜಕೀಯ ಪಡ್ಕೊಂಡು ಅದು ಏನೆಲ್ಲ ಆಗ್ಬಿಡ್ತದೆ. ಬಟ್ ಜೀವ ಹೋಯ್ತು, ಅದರ ಬಗ್ಗೆ ಯಾರಿಗೂ ಕಾಳಜಿ ಕನಿಕರ ಮತ್ತೊಂದಿರೋದಿಲ್ಲ. ಇದರಿಂದ ಏನ್ ಲಾಭ ಆಗುತ್ತೆ ಅನ್ನೋದು ಮಾತ್ರ ಇರುತ್ತೆ ಎಲ್ಲರೂ ಕೂಡ. ಆ ಹೆಣ್ಮಕ್ಳು ಪಾಪ ಎಷ್ಟು 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 ವೇದನೆ ಅನುಭವಿಸಿರ್ಬೋದು. ದೂರವಾಗಬೇಡ ಅಂತ ಬೇಡಿಕೊಳ್ತಾ ಇದ್ದ ಯುವತಿಯಂತೆ ಸ್ವಾತಿಯನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾರಂತೆ ನಯ. ಲವ್ ಆಮೇಲೆ ಮುಗಿಸು. ಈಗ ಡೌಟ್ಗಳು ಬರೋದು ಸಹಜ. ಹಾಗಿದ್ರೆ ಈ ಲವ್ಗಳೆಲ್ಲ ಲವ್ ಜಿಯಾದ, ಕೊಲೆ ಮಾಡುವಂತ ಪ್ರಯತ್ನ ಹಿಂಗೆಲ್ಲ ಬರ್ತದಲ್ಲ. ಮರ್ಡರ್ ಮಾಡಲೆಂದೇ ಬಾಡಿಗೆ ಕಾರು ಮಾಡಿಕೊಂಡ್ರು. ಪ್ರೀತಿಸುವವರು ಮರ್ಡರ್ ಮಾಡೋದಕ್ಕೆ ಬಾಡಿಗೆ ಕಾರು. ಮಾರ್ಚ್ 3ರಂದು ಸ್ವಾತಿಗೆ ಆರೋಪಿಗಳು ಕರೆ ಮಾಡಿದ್ರು. ರಾಣೆಬೆನ್ನೂರು ಹೊರವಲಯದ ಪಾರ್ಕ್ಗೆ ಕರೆತರ್ತಾರೆ. ಈಗೇನು ಸ್ವಲ್ಪ ಜಾಗೃತಿ ವಹಿಸಬೇಕಾಗಿತ್ತಲ್ಲ. ಕಾರಿನಲ್ಲೇ ಟವೆಲ್ನಿಂದ ಕುತ್ತಿಗೆಗೆ ಉರುಳು ಬಿಗಿತಾರೆ ಪಾಪಿಗಳು. ಆಶ್ಚರ್ಯ ಆಗತ್ತೆ. ಈಗ ಅಷ್ಟು ಜನ ಇದ್ದಾಗ ಈಕೆ ಹೋಗುವಂತ ಪ್ರಯತ್ನ ಯಾಕೆ ಮಾಡಿದ್ಲು ಅನ್ನುವಂಥ. ಈಗ ತನ್ನ ಪ್ರಿಯಕರನ ಜೊತೆ ಅದು ಬೇರೆ, ಇನ್ನೂ ಇಬ್ರು ಇದ್ದಾರೆ. ಸ್ವಲ್ಪ ಜಾಗ್ರತೆ ವಹಿಸಬೇಕಿತ್ತಲ್ಲ ಈ ಹೆಣ್ಣುಮಕ್ಕಳು ಕೂಡ. ಉಸಿರು ಕಟ್ಟಿಸಿ ಸ್ವಾತಿಯನ್ನ ಕೊಂದು ಹಾಕಿದ್ದೆ ನಯ. ಲವ್ವರೇ ಕೊಂದು ಕಾರಿನಲ್ಲಿ ಸ್ವಾತಿ ಡಿಕ್ಕಿಯಲ್ಲಿ ಶವವನ್ನು ಸಾಗಿಸ್ತಾರೆ. 3 ಜನ ಸೇರಿ ತುಂಗಭದ್ರಾ ನದಿಗೆ ಶವ ಬಿಸಾಡಿ ನೆಮ್ಮದಿ. ನೋಡಿ, ಹುಡುಗರಿಗೆಲ್ಲ ಎಷ್ಟು ತಲೆ ಓಡುತ್ತೆ. ನಾವೆಲ್ಲ ಪಕ್ಕ ಕ್ರಿಮಿನಲ್ಗಳು ಅನ್ಕೊಳ್ತೀವಿ. ಇಲ್ಲ, ಎಲ್ಲರಿಗೂ ತಲೆ ಓಡಿಸಿ ಶುರು ಮಾಡಿದ್ದಾರೆ. ಪಿಕ್ಚರ್ಗಳು ನೋಡಿ, ಮತ್ತೊಂದು ನೋಡಿ ಮಗ. ಈಗ ಯಾವನೇ ಆಕೆ ಶಿಕ್ಷೆ ಅಂತೂ ಆಗಲೇಬೇಕು. ಆದರೆ ರಾಜಕೀಯಗಳು ಬಂದು ಅದನ್ನ ಅವನಲ್ಲ ಇವನಲ್ಲ ಆ ಥರ ಆಗುತ್ತೆ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನಯಾಜ್ ಮತ್ತು ಸ್ವಾತಿ ವಿಚಾರಕ್ಕೆ ಸಂಬಂಧ ನೋಡಿ, ಒಂದು ಕಡೆ ಸೌಜನ್ಯ ಮತ್ತೊಂದು ಕಡೆ ಸ್ವಾತಿ, ಎಲ್ಲ ನಮ್ಮ ಹೆಣ್ಣು ಮಕ್ಕಳೇ. ಏನಿದು ಘಟನೆ? ಸ್ವಾತಿಯನ್ನ ಪ್ರೀತಿಸಿ ಕೈ ಕೊಟ್ಟಿದ್ದಂತೆ ಆರೋಪಿ ನಯಾಜ್. ಮೋಸ ಮಾಡಬೇಡ ಅಂತ ಕಾಡಿಬೇಡಿದ್ದ ಸ್ವಾತಿ. ಮತ್ತೂ ಬಹಳ ಕಿರಿಕಿರಿ ಆಗೋದು ಯಾವ ಗೊತ್ತಾ? ಈ ಹಿಂದೂ ಮುಸ್ಲಿಂ ವಿಚಾರಗಳು ಬಂದಾಗ ಅದು ರಾಜಕೀಯ ಪಡ್ಕೊಂಡು ಅದು ಏನೆಲ್ಲ ಆಗ್ಬಿಡ್ತದೆ. ಬಟ್ ಜೀವ ಹೋಯ್ತು, ಅದರ ಬಗ್ಗೆ ಯಾರಿಗೂ ಕಾಳಜಿ ಕನಿಕರ ಮತ್ತೊಂದಿರೋದಿಲ್ಲ. ಇದರಿಂದ ಏನ್ ಲಾಭ ಆಗುತ್ತೆ ಅನ್ನೋದು ಮಾತ್ರ ಇರುತ್ತೆ ಎಲ್ಲರೂ ಕೂಡ. ಆ ಹೆಣ್ಮಕ್ಳು ಪಾಪ ಎಷ್ಟು 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 ವೇದನೆ ಅನುಭವಿಸಿರ್ಬೋದು. ದೂರವಾಗಬೇಡ ಅಂತ ಬೇಡಿಕೊಳ್ತಾ ಇದ್ದ ಯುವತಿಯಂತೆ ಸ್ವಾತಿಯನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾರಂತೆ ನಯ. ಲವ್ ಆಮೇಲೆ ಮುಗಿಸು. ಈಗ ಡೌಟ್ಗಳು ಬರೋದು ಸಹಜ. ಹಾಗಿದ್ರೆ ಈ ಲವ್ಗಳೆಲ್ಲ ಲವ್ ಜಿಯಾದ, ಕೊಲೆ ಮಾಡುವಂತ ಪ್ರಯತ್ನ ಹಿಂಗೆಲ್ಲ ಬರ್ತದಲ್ಲ. ಮರ್ಡರ್ ಮಾಡಲೆಂದೇ ಬಾಡಿಗೆ ಕಾರು ಮಾಡಿಕೊಂಡ್ರು. ಪ್ರೀತಿಸುವವರು ಮರ್ಡರ್ ಮಾಡೋದಕ್ಕೆ ಬಾಡಿಗೆ ಕಾರು. ಮಾರ್ಚ್ 3ರಂದು ಸ್ವಾತಿಗೆ ಆರೋಪಿಗಳು ಕರೆ ಮಾಡಿದ್ರು. ರಾಣೆಬೆನ್ನೂರು ಹೊರವಲಯದ ಪಾರ್ಕ್ಗೆ ಕರೆತರ್ತಾರೆ. ಈಗೇನು ಸ್ವಲ್ಪ ಜಾಗೃತಿ ವಹಿಸಬೇಕಾಗಿತ್ತಲ್ಲ. ಕಾರಿನಲ್ಲೇ ಟವೆಲ್ನಿಂದ ಕುತ್ತಿಗೆಗೆ ಉರುಳು ಬಿಗಿತಾರೆ ಪಾಪಿಗಳು. ಆಶ್ಚರ್ಯ ಆಗತ್ತೆ. ಈಗ ಅಷ್ಟು ಜನ ಇದ್ದಾಗ ಈಕೆ ಹೋಗುವಂತ ಪ್ರಯತ್ನ ಯಾಕೆ ಮಾಡಿದ್ಲು ಅನ್ನುವಂಥ. ಈಗ ತನ್ನ ಪ್ರಿಯಕರನ ಜೊತೆ ಅದು ಬೇರೆ, ಇನ್ನೂ ಇಬ್ರು ಇದ್ದಾರೆ. ಸ್ವಲ್ಪ ಜಾಗ್ರತೆ ವಹಿಸಬೇಕಿತ್ತಲ್ಲ ಈ ಹೆಣ್ಣುಮಕ್ಕಳು ಕೂಡ. ಉಸಿರು ಕಟ್ಟಿಸಿ ಸ್ವಾತಿಯನ್ನ ಕೊಂದು ಹಾಕಿದ್ದೆ ನಯ. ಲವ್ವರೇ ಕೊಂದು. ಕಾರಿನಲ್ಲಿ ಸ್ವಾತಿ ಡಿಕ್ಕಿಯಲ್ಲಿ ಶವವನ್ನು ಸಾಗಿಸ್ತಾರೆ. 3 ಜನ ಸೇರಿ ತುಂಗಭದ್ರಾ ನದಿಗೆ ಶವ ಬಿಸಾಡಿ ನೆಮ್ಮದಿ. ನೋಡಿ, ಹುಡುಗರಿಗೆಲ್ಲ ಎಷ್ಟು ತಲೆ ಓಡುತ್ತೆ. ನಾವೆಲ್ಲ ಪಕ್ಕ ಕ್ರಿಮಿನಲ್ಗಳು ಅನ್ಕೊಳ್ತೀವಿ. ಇಲ್ಲ, ಎಲ್ಲರಿಗೂ ತಲೆ ಓಡಿಸಿ ಶುರು ಮಾಡಿದ್ದಾರೆ. ಪಿಕ್ಚರ್ಗಳು ನೋಡಿ, ಮತ್ತೊಂದು ನೋಡಿ ಮಗ. ಈಗ ಯಾವನೇ ಆಕೆ ಶಿಕ್ಷೆ ಅಂತೂ ಆಗಲೇಬೇಕು. ಆದರೆ ರಾಜಕೀಯಗಳು ಬಂದು ಅದನ್ನ ಅವನಲ್ಲ ಇವನಲ್ಲ ಆ ಥರ ಆಗುತ್ತೆ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನಯಾಜ್ ಮತ್ತು ಸ್ವಾತಿ ವಿಚಾರಕ್ಕೆ ಸಂಬಂಧ ನೋಡಿ, ಒಂದು ಕಡೆ ಸೌಜನ್ಯ ಮತ್ತೊಂದು ಕಡೆ ಸ್ವಾತಿ, ಎಲ್ಲ ನಮ್ಮ ಹೆಣ್ಣು ಮಕ್ಕಳೇ. ಏನಿದು ಘಟನೆ? ಸ್ವಾತಿಯನ್ನ ಪ್ರೀತಿಸಿ ಕೈ ಕೊಟ್ಟಿದ್ದಂತೆ ಆರೋಪಿ ನಯಾಜ್. ಮೋಸ ಮಾಡಬೇಡ ಅಂತ ಕಾಡಿಬೇಡಿದ್ದ ಸ್ವಾತಿ. ಮತ್ತೂ ಬಹಳ ಕಿರಿಕಿರಿ ಆಗೋದು ಯಾವ ಗೊತ್ತಾ? ಈ ಹಿಂದೂ ಮುಸ್ಲಿಂ ವಿಚಾರಗಳು ಬಂದಾಗ ಅದು ರಾಜಕೀಯ ಪಡ್ಕೊಂಡು ಅದು ಏನೆಲ್ಲ ಆಗ್ಬಿಡ್ತದೆ. ಬಟ್ ಜೀವ ಹೋಯ್ತು, ಅದರ ಬಗ್ಗೆ ಯಾರಿಗೂ ಕಾಳಜಿ ಕನಿಕರ ಮತ್ತೊಂದಿರೋದಿಲ್ಲ. ಇದರಿಂದ ಏನ್ ಲಾಭ ಆಗುತ್ತೆ ಅನ್ನೋದು ಮಾತ್ರ ಇರುತ್ತೆ ಎಲ್ಲರೂ ಕೂಡ. ಆ ಹೆಣ್ಮಕ್ಳು ಪಾಪ ಎಷ್ಟು 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 ವೇದನೆ ಅನುಭವಿಸಿರ್ಬೋದು. ದೂರವಾಗಬೇಡ ಅಂತ ಬೇಡಿಕೊಳ್ತಾ ಇದ್ದ ಯುವತಿಯಂತೆ ಸ್ವಾತಿಯನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾರಂತೆ ನಯ. ಲವ್ ಆಮೇಲೆ ಮುಗಿಸು.
ಈಗ ಡೌಟ್ಗಳು ಬರೋದು ಸಹಜ. ಆಗಿದ್ರೆ ಈ ಲವ್ ಜಿಯಾದ ಕೊಲೆ ಮಾಡುವಂತ ಪ್ರಯತ್ನ ಹಿಂಗೆಲ್ಲ ಬರ್ತದಲ್ಲ. ಮರ್ಡರ್ ಮಾಡಲೆಂದೇ ಬಾಡಿಗೆ ಕಾರು ಮಾಡಿಕೊಂಡ್ರು. ಪ್ರೀತಿಸುವವರು ಮರ್ಡರ್ ಮಾಡೋದಕ್ಕೆ ಬಾಡಿಗೆ ಕಾರು. ಮಾರ್ಚ್ 3ರಂದು ಸ್ವಾತಿಗೆ ಆರೋಪಿಗಳು ಕರೆ ಮಾಡಿದ್ರು. ರಾಣೆಬೆನ್ನೂರು ಹೊರವಲಯದ ಪಾರ್ಕ್ಗೆ ಕರೆತರ್ತಾರೆ. ಈಗೇನು ಸ್ವಲ್ಪ ಜಾಗೃತಿ ವಹಿಸಬೇಕಾಗಿತ್ತಲ್ಲ. ಕಾರಿನಲ್ಲೇ ಟವೆಲ್ನಿಂದ ಕುತ್ತಿಗೆಗೆ ಉರುಳು ಬಿಗಿತಾರೆ ಪಾಪಿಗಳು. ಆಶ್ಚರ್ಯ ಆಗತ್ತೆ. ಈಗ ಅಷ್ಟು ಜನ ಇದ್ದಾಗ ಈಕೆ ಹೋಗುವಂತ ಪ್ರಯತ್ನ ಯಾಕೆ ಮಾಡಿದ್ಲು ಅನ್ನುವಂಥದ್ದು. ಈಗ ತನ್ನ ಪ್ರಿಯಕರನ ಜೊತೆ ಅದು ಬೇರೆ, ಇನ್ನೂ ಇಬ್ರು ಇದ್ದಾರೆ. ಸ್ವಲ್ಪ ಜಾಗ್ರತೆ ವಹಿಸಬೇಕಿತ್ತಲ್ಲ ಹೆಣ್ಮಕ್ಳು ಕೂಡ. ಉಸಿರು ಕಟ್ಟಿಸಿ ಸ್ವಾತಿಯನ್ನ ಕೊಂದು ಹಾಕಿದ್ದೆ ನಯಾ. ಲವ್ವರೇ ಕೊಂದು ಕಾರಿನಲ್ಲಿ ಸ್ವಾತಿ ಡಿಕ್ಕಿಯಲ್ಲಿ ಶವವನ್ನು ಸಾಗಿಸ್ತಾರೆ. 3 ಜನ ಸೇರಿ ತುಂಗಭದ್ರಾ ನದಿಗೆ ಶವ ಬಿಸಾಡಿ ನೆಮ್ಮದಿ. ನೋಡಿ, ಹುಡುಗರಿಗೆಲ್ಲ ಎಷ್ಟು ತಲೆ ಓಡುತ್ತೆ. ನಾವೆಲ್ಲ ಪಕ್ಕ ಕ್ರಿಮಿನಲ್ಗಳು ಅನ್ಕೊಳ್ತೀವಿ. ಇಲ್ಲ, ಎಲ್ಲರಿಗೂ ತಲೆ ಓಡಿಸಿ ಶುರು ಮಾಡಿದ್ದಾರೆ. ಪಿಕ್ಚರ್ಗಳು ನೋಡಿ, ಮತ್ತೊಂದು ನೋಡಿ ಮಾಡಿದ್ರು. ಈಗ ಯಾವನೇ ಆಗಿದೆ, ಶಿಕ್ಷೆ ಅಂತೂ ಆಗಲೇಬೇಕು. ಆದರೆ ರಾಜಕೀಯಗಳು ಬಂದು ಅದನ್ನ ಅವನಲ್ಲ ಇವನಲ್ಲ ಆ ಥರ ಆಗುತ್ತೆ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನಯಾಜ್ ಮತ್ತು ಸ್ವಾತಿ ವಿಚಾರಕ್ಕೆ ಸಂಬಂಧ ನೋಡಿ, ಒಂದು ಕಡೆ ಸೌಜನ್ಯ, ಮತ್ತೊಂದು ಕಡೆ ಸ್ವಾತಿ, ಎಲ್ಲ ನಮ್ಮ ಹೆಣ್ಣು ಮಕ್ಕಳೇ. ಏನಿದು ಘಟನೆ? ಸ್ವಾತಿಯನ್ನ ಪ್ರೀತಿಸಿ ಕೈ ಕೊಟ್ಟಿದ್ದಂತೆ ಆರೋಪಿ ನಯಾಜ್. ಮೋಸ ಮಾಡಬೇಡ ಅಂತ ಕಾಡಿ ಬೇಡಿದ್ದ ಸ್ವಾತಿ. ಮತ್ತೂ ಬಹಳ ಕಿರಿಕಿರಿ ಆಗೋದು ಯಾವ ಗೊತ್ತಾ? ಈ ಹಿಂದೂ ಮುಸ್ಲಿಂ ವಿಚಾರಗಳು ಬಂದಾಗ ಅದು ರಾಜಕೀಯ ಪಡ್ಕೊಂಡು ಅದು ಏನೆಲ್ಲ ಆಗ್ಬಿಡ್ತದೆ. ನೋಡಿ, ಜೀವ ಹೋಯ್ತು, ಅದರ ಬಗ್ಗೆ ಯಾರಿಗೂ ಕಾಳಜಿ ಕನಿಕರ ಮತ್ತೊಂದಿರೋದಿಲ್ಲ. ಇದರಿಂದ ಏನ್ ಲಾಭ ಆಗುತ್ತೆ ಅನ್ನೋದು ಮಾತ್ರ ಇರುತ್ತೆ ಎಲ್ಲರೂ ಕೂಡ. ಆ ಹೆಣ್ಮಕ್ಕಳು ಪಾಪ ಎಷ್ಟು ವೇದನೆ ಅನುಭವಿಸಿರ್ಬೋದು. ದೂರವಾಗಬೇಡ ಅಂತ ಬೇಡಿಕೊಳ್ತಾ ಇದ್ದ ಯುವತಿಯಂತೆ ಸ್ವಾತಿಯನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಅಂತ ನಯ. ಲವ್ ಆಮೇಲೆ ಮುಗಿಸೋ. ಈಗ ಡೌಟ್ಗಳು ಬರೋದು ಸಹಜ. ಆಗಿದ್ರೆ ಈ ಲವ್ ಜಿಯಾದ ಕೊಲೆ ಮಾಡುವಂತ ಪ್ರಯತ್ನ ಹಿಂಗೆಲ್ಲ ಬರ್ತದಲ್ಲ. ಮರ್ಡರ್ ಮಾಡಲೆಂದೇ ಬಾಡಿಗೆ ಕಾರು ಮಾಡಿಕೊಂಡ್ರು. ಪ್ರೀತಿಸುವವರು ಮರ್ಡರ್ ಮಾಡೋದಕ್ಕೆ ಬಾಡಿಗೆ ಕಾರು. ಮಾರ್ಚ್ 3ರಂದು ಸ್ವಾತಿಗೆ ಆರೋಪಿಗಳು ಕರೆ ಮಾಡಿದ್ರು. ರಾಣೆಬೆನ್ನೂರು ಹೊರವಲಯದ ಪಾರ್ಕ್ಗೆ ಕರೆತರ್ತಾರೆ. ಈಗೇನು ಸ್ವಲ್ಪ ಜಾಗೃತಿ ವಹಿಸಬೇಕಾಗಿತ್ತಲ್ಲ. ಕಾರಿನಲ್ಲೇ ಟವೆಲ್ನಿಂದ ಕುತ್ತಿಗೆಗೆ ಉರುಳು ಬಿಗಿತಾರೆ ಪಾಪಿಗಳು. ಆಶ್ಚರ್ಯ ಆಗತ್ತೆ. ಈಗ ಅಷ್ಟು ಜನ ಇದ್ದಾಗ ಈಕೆ ಹೋಗುವಂತ ಪ್ರಯತ್ನ ಯಾಕೆ ಮಾಡಿದ್ಲು ಅನ್ನುವಂಥದ್ದು. ಈಗ ತನ್ನ ಪ್ರಿಯಕರನ ಜೊತೆ ಅದು ಬೇರೆ, ಇನ್ನೂ ಇಬ್ರು ಇದ್ದಾರೆ. ಸ್ವಲ್ಪ ಜಾಗ್ರತೆ ವಹಿಸಬೇಕಿತ್ತಲ್ಲ ಹೆಣ್ಮಕ್ಳು ಕೂಡ. ಉಸಿರು ಕಟ್ಟಿಸಿ ಸ್ವಾತಿಯನ್ನ ಕೊಂದು ಹಾಕಿದ್ದೆ ನಯಾ. ಲವ್ವರೇ ಕೊಂದು ಕಾರಿನಲ್ಲಿ ಸ್ವಾತಿ ಡಿಕ್ಕಿಯಲ್ಲಿ ಶವವನ್ನು ಸಾಗಿಸ್ತಾರೆ. 3 ಜನ ಸೇರಿ ತುಂಗಭದ್ರಾ ನದಿಗೆ ಶವ ಬಿಸಾಡಿ ನೆಮ್ಮದಿ. ನೋಡಿ, ಹುಡುಗರಿಗೆಲ್ಲ ಎಷ್ಟು ತಲೆ ಓಡುತ್ತೆ. ನಾವೆಲ್ಲ ಪಕ್ಕ ಕ್ರಿಮಿನಲ್ಗಳು ಅನ್ಕೊಳ್ತೀವಿ. ಇಲ್ಲ, ಎಲ್ಲರಿಗೂ ತಲೆ ಓಡಿಸಿ ಶುರು ಮಾಡಿದ್ದಾರೆ. ಪಿಕ್ಚರ್ಗಳು ನೋಡಿ, ಮತ್ತೊಂದು ನೋಡಿ ಮಾಡಿದ್ರು. ಈಗ ಯಾವನೇ ಆಗಿದೆ, ಶಿಕ್ಷೆ ಅಂತೂ ಆಗಲೇಬೇಕು. ಆದರೆ ರಾಜಕೀಯಗಳು ಬಂದು ಅದನ್ನ